ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಧಾರವಾಡ ಹೈಕೋರ್ಟ್ ಪೀಠ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ತಮ್ಮ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಎಂ ನಾಗಪ್ರಸನ್ನ ಪೀಠ ನಿರೀಕ್ಷಣಾ ಜಾಮೀನು ನೀಡಿದೆ. ಹಾಗಾಗಿ ಅವರು ಅರೆಸ್ಟ್ ಆಗಲ್ಲ. ಆದರೆ ಈ ಪ್ರಕರಣವನ್ನು ಸ್ಕ್ವಾಶ್ ಮಾಡೋದಕ್ಕೆ ರದ್ದು ಮಾಡಲು ನಿರಾಕರಿಸಿದೆ. ರಿಪೋರ್ಟ್ ಏನಿದು ಬನ್ನಿ. ಯಡಿಯೂರಪ್ಪಗೆ ಈ ಪೋಕ್ಸೋ ಸಂಕಷ್ಟ. ಪೋಕ್ಸೋ ಅನ್ನೋದಿದೆಯಲ್ಲ, ಅಪ್ರಾಪ್ತ ಬಾಲಕ ಅಥವಾ ಬಾಲಕಿಯರ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯ. ಲೈಂಗಿಕ ದೌರ್ಜನ್ಯ ಅಂತಂದರೆ ಮೈ ಮೇಲೆ ಕೈ ಹಾಕಿದರೂ ಕೂಡ, ಬೇರೆ ಬೇರೆ ಪಾರ್ಟ್ಗಳಿಗೆ ಕೈ ಹಾಕಿದರೂ ಕೂಡ, ಹುಡುಗಾಗಲಿ ಹುಡುಗಿ ಆಗಲಿ. ನೀವು ಕೇವಲ ಹೆಣ್ಣುಮಕ್ಕಳಿಗೆ ಮಾತ್ರ ಲೈಂಗಿಕ ದೌರ್ಜನ್ಯ ಅಂದ್ಕೋಬೇಡಿ. ಯಾವ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಗಂಡು ಮಕ್ಕಳಿಗೂ ಕೂಡ ವಿಪರೀತ ಇದೆ. ಅದು ನಾವು ಒಂದೇ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಮಾತ್ರ ಸಮಸ್ಯೆ ಆಗ್ತಾಯಿನೋ, ಗಂಡು ಮಕ್ಕಳಿಗೂ ಆಗ್ತಾಯಿದೆ. ಇದೇನು BSY ಮೇಲಿದೆ ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ. ಏನದು? ಫೆಬ್ರವರಿ 2ನೇ ತಾರೀಕು, ಈ ಹಿಂದೆ ಲಾಸ್ಟ್ ಇಯರ್, ಒಂದು ಹೆಣ್ಣುಮಗಳು ನ್ಯಾಯ ಕೇಳಿ BSY ಮನೆಗೆ ಬರ್ತಾರೆ. ಒಂದು ಹೆಣ್ಣುಮಗಳು ತನ್ನ ಮಗಳನ್ನು ಕರ್ಕೊಂಡು ಬರ್ತಾಳೆ. ಮಗಳು 17 ವರ್ಷ. ನೋಡಿ ಸರ್, ನನ್ನ ಮಗಳ ಮೇಲೆ ಒಂದು ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಯಾರೋ ಒಬ್ಬರು. ನಾನು ಅದಕ್ಕೆ ಕೇಸ್ ಕೊಟ್ಟಿದ್ದೀನಿ. ಅದು ಬೆಂಗಳೂರು ಕಮಿಷನರ್ ಟೇಬಲ್ ಮೇಲೆ ಇದೆ. ದಯವಿಟ್ಟು ಫೋನ್ ಮಾಡಿ ಹೇಳಿ, ಈ ತನಿಖೆಯನ್ನು ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಹೇಳಿ ಆ ತಾಯಿ ಮತ್ತು ಮಗಳು ಬಂದು ಯಡಿಯೂರಪ್ಪನವರಿಗೆ ಹೇಳ್ತಾರೆ. ಆಗ ಯಡಿಯೂರಪ್ಪನವರು ಆ ಹೆಣ್ಣು ಮಗಳನ್ನು, ಅಲ್ಲಿ ಆರೋಪ ಇರೋದು, ಕರ್ಕೊಂಡೋಗಿ ಮಾಡಬಾರ ಅಂದರೆ ಒಂದು ರೀತಿಯಲ್ಲಿ ಕಿರುಕುಳ ಆಯಿತು ಆ ಹೆಣ್ಣುಮಗಳಿಗೆ ಅಂತ. ಆ ತಾಯಿ ಮತ್ತು ಮಗಳಿದಾರಲ್ಲ, ಮಗಳನ್ನು ಕರ್ಕೊಂಡು ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಸದಾಶಿವನಗರ ಠಾಣೆ ಪೊಲೀಸರು ಕೇಸ್ ತಗೊಂಡ್ರಾ ಇಲ್ವಾ? ತಗೊಂಡ್ರು. ಪೊಲೀಸರನ್ನ ಅಪ್ರಿಷಿಯೇಟ್ ಮಾಡೋದು. ತಗೊಂಡು ಅದನ್ನು ಪೋಕ್ಸೋ ಕಾಯ್ದೆ ಮಾಡಿ CID ಕೊಟ್ಬಿಟ್ರು ತಕ್ಷಣವೇ, ಮರುದಿವಸವೇ. ಯಡಿಯೂರಪ್ಪ ಅನುಚಿತವಾಗಿ, ಲೈಂಗಿಕ ಕಿರುಕುಳ ಅನ್ನೋದಕ್ಕಿಂತ ಯಡಿಯೂರಪ್ಪ ಆ ಹೆಣ್ಣುಮಗಳ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ದೂರಿದ್ದದ್ದು. ಓಕೆ, ತಕ್ಷಣ BSY ವಿರುದ್ಧ ಪೋಕ್ಸೋ ಕೇಸ್ ನಡಿ FIR ದಾಖಲಾಗತ್ತೆ. CIDಗೆ ಹೋಗುತ್ತೆ. ಸಂತ್ರಸ್ತೆಯ ಹೇಳಿಕೆ ದಾಖಲಿಸ್ಕೊಳ್ತಾರೆ ಜಡ್ಜ್. ಯಾವಾಗ ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ, FIR ಆಗುತ್ತೋ, ಅದೇ ದಿನ CIDಯಲ್ಲಿ ಜಡ್ಜ್ ಆಗುತ್ತೆ. ಇದು ಕೇಸು ಹೋಗುತ್ತೆ. ಅದೇ ದಿನ ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿದ್ದು DG. ಏಪ್ರಿಲ್ 12ಕ್ಕೆ ಯಡಿಯೂರಪ್ಪನವ್ರನ್ನ ಕರೀತಾರೆ CID. ವಿಚಾರಣೆಗೆ ಬನ್ನಿ ಅಂತೇಳಿ CID ನೋಟಿಸ್ ಕೊಡುತ್ತೆ. BSY ಹೋಗ್ತಾರಾ? ಎಸ್, ಹೋಗ್ತಾರೆ. ವಿಚಾರಣೆಗೆ ಹಾಜರಾಗ್ತಾರೆ. ಆ ವಿಡಿಯೋದಲ್ಲಿ ಒಂದು ಧ್ವನಿ ಇರುತ್ತೆ, ಒಂದು ವಾಯ್ಸ್ ಕೇಳ್ತಾ ಇರುತ್ತೆ. ಯಡಿಯೂರಪ್ಪನವರ ಧ್ವನಿ ಸ್ಯಾಂಪಲನ್ನು CID ಕೇಳಿಬಿಟ್ಟು ನೀವು ಹೋಗಿ ಸರ್ ಅಂತ ಕಳಿಸ್ಬಿಡ್ತಾರೆ. ಓಕೆ, ಈ ನಡುವೆ ಏನಾಗುತ್ತೆ, ಮೇ 27ನೇ ತಾರೀಕು, ಈ ಮೇ 12ನೇ ತಾರೀಕು ಘಟನೆ ಅಂದರೆ ಮೇ 27ನೇ ತಾರೀಕು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆಸ್ಪತ್ರೆಯಲ್ಲಿ ಈ ತನ್ನ ಮಗಳ ವಿರುದ್ಧ, ಮಗಳ ಬಗ್ಗೆ, ಆ ತಾಯಿ ಸತ್ತೋಗ್ಬಿಡ್ತಾರೆ. ಓಕೆ, ಸತ್ತೋಗ್ಬಿಡ್ತಾರೆ. ಈ ನಡುವೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ಬಿಡ್ತೀನಿ ಮಿಡ್ಲಲ್ಲಿ. ಈ ಯಡಿಯೂರಪ್ಪ ಅವರ ಮೇಲೆ ಕೇಸ್ ಬಂದಾಗ ನಾವೆಲ್ಲ ಹೋಗಿ ಗೃಹ ಸಚಿವರಿಗೆ ಕೇಳಿದ್ವಿ, ಸರ್ ಒಂದು ಪೋಕ್ಸೋ ಕೇಸ್ ಆಗಿದೆ, ಏನು ಯಡಿಯೂರಪ್ಪ ಏನು. ಆಗ ಹೋಮ್ ಮಿನಿಸ್ಟ್ರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಆ ಕೇಸ್ ಕೊಟ್ಟ ಮಹಿಳೆ ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು ಅಂತಂದರೆ, ಅದೇ ಹೆಣ್ಣು ಮಗಳೇನು ತೀರ್ಕೊಂಡಿದ್ದಾರೆ ಈಗ, ಅಥವಾ ಯಡಿಯೂರಪ್ಪ ವಿರುದ್ಧ ಕೇಸ್ ಕೊಟ್ಟರು, ಅವರಿಂತ ಒಂದು 50 ಕೇಸು ದಾಖಲು ಮಾಡಿದ್ದಾರೆ ಬೇರೆ 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 ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ. ಹೋಮ್ ಮಿನಿಸ್ಟ್ರ್ ಮೇಲೆ, ಉಗ್ರಪ್ಪ ಅವ್ರ ಮೇಲೆ, ಇನ್ನಿತರ ಪೊಲೀಸ್ ಅಧಿಕಾರಿಗಳ ಮೇಲೆ, ಎಲ್ಲರ ಮೇಲೆ ಕೇಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಏನು ಹೇಳ್ತಾರೆ, ಈ ಹೆಂಗಸಿಗೆ ಇದೇ ಕೆಲಸ ಅನ್ನುವಂಥ ರೀತಿಯಲ್ಲಿ ಅವಳು ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿಕೆ ಕೊಡ್ತಾರೆ. ನಮ್ಮಲ್ಲೇ ಹೇಳಿಕೆ ಇದೆ. ಆದರೆ ನಮ್ಮ ಡಿಮಾಂಡ್ ಏನು ಗೊತ್ತಾ, ಆ 50 ಕೇಸು ಫಾಲ್ಸೇ ಆಗಿರ್ಬೋದು, ಫೇಕೇ ಆಗಿರ್ಬೋದು. ಆದರೆ 51ನೇದು ಕರೆಕ್ಟ್ ಆಗಿದ್ದರೆ ನಮ್ಮ ಕಾನೂನು ಏನು ಹೇಳುತ್ತೇಳಿ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತೇಳಿ. 50 ಕೇಸ್ ಕೂಡ ಫೇಕ್ ಅಂತ ಇಟ್ಕೊಳ್ಳೋಣ, ತಪ್ಪು ಮಾಡಿದ್ದಾರೆ, ಏನೋ ಮಾಡಿದ್ದಾರೆ. 51 ಕರೆಕ್ಟ್ ಆಗಿದ್ದಾರೆ. ಹಾಗಾಗಿ ರಿಪಬ್ಲಿಕನ್ ಅದನ್ನು ಭಾಳ ದೊಡ್ಡದಾಗಿ ತಗೊಳ್ಳಿ.
ಈ ನಡುವೆ ಕೇಸ್ ಬಂದಾಗತ್ತೆ ಅಂತ ಇತ್ತು. ಇನ್ನು ಯಾರು ಹೇಳೋರಿಲ್ಲ. ಅಲ್ಲಿ ಒಂದು ರಾಜಕೀಯ ಎಂಟ್ರಿ ಆಗುತ್ತೆ ವೀಕ್ಷಕರೇ. ಏನು ಅಂತಂದರೆ, ಒಂದು ಕೇಸಲ್ಲಿ ಬೆಂಗಳೂರಿನ ನ್ಯಾಯಾಲಯದ ಕಟಕಟೆಯಲ್ಲಿ ರಾಹುಲ್ ಗಾಂಧಿ ನಿಲ್ಲಬೇಕಾಗಿ ಬರುತ್ತೆ. BJP ಹಾಕಿದ ಒಂದು ಕೇಸಲ್ಲಿ. ಅರ್ಥ ಆಯ್ತಾ ನಿಮಗೆ? ರಾಹುಲ್ ಗಾಂಧಿ ಬೆಂಗಳೂರಿನ ನ್ಯಾಯಾಲಯವೊಂದರ ಕಟಕಟೆಯಲ್ಲಿ ನಿಲ್ಲಬೇಕಾಗಿ ಬರುತ್ತೆ. ಆಗ ನೋಡಿ, ನಮ್ಮ ನಾಯಕರನ್ನು ನಿಲ್ಲಿಸಿದ್ರು, BJPಯ ನಾಯಕರನ್ನು ನಿಲ್ಲಿಸೋದಕ್ಕೆ ಅವಕಾಶಗಳು ಯಾವುದು ಇಲ್ವಾ ಅಂತ ಹೇಳಿದಾಗ, ತಾಯಿ ಸತ್ತೋಗಿರ್ತಾರಲ್ವಾ, ಸಂತ್ರಸ್ತೆಯ ಸಹೋದರನಿಂದ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಕೆ ಆಗುತ್ತೆ. ಅರ್ಜಿ ಬೆನ್ನಲ್ಲೇ ಜೂನ್ 12ರಂದು BSYಗೆ ಸಡನ್ ನೋಟಿಸ್ ಬರುತ್ತೆ. ಏನು CID ಬಿಟ್ಟು ಕಳಿಸಿತ್ತೋ, ಜೂನ್ 12ನೇ ತಾರೀಕು ತಕ್ಷಣ ಒಂದು ನೋಟಿಸ್ ಹೋಗುತ್ತೆ, ಬನ್ನಿ ಅಂತ. ಅವರು ಡೆಲ್ಲಿಯಲ್ಲಿದ್ದರು. ಅಂದರೆ ರಾಜಕೀಯವಾಗಿ ಮಾತಾಡೋದೇನೋ, ರಾಹುಲ್ ಗಾಂಧಿಯನ್ನು ನೀವು ಕಟಕಟೆಯಲ್ಲಿ ನಿಲ್ಲಿಸ್ತೀರಾ, ನಿಮ್ಮ ನಾಯಕರನ್ನು ನಿಲ್ಲಿಸ್ತೀನಿ ಅನ್ನುವಂಥ ರಾಜಕೀಯಕ್ಕೆ ಬದಲಾಯಿತು ಅಂತ. ಅದು ಹೌದು ಕೂಡ. ಆಗ ಅವ್ರೇನು ಮಾಡ್ತಾರೆ, ಹೈಕೋರ್ಟ್ಗೆ ಬರ್ತಾರೆ. ಬಂದಿಲ್ಲ ಅಂತಂದರೆ ಅವರನ್ನು ಅರೆಸ್ಟ್ ಮಾಡುವಂಥ ಚಾನ್ಸ್ ಇತ್ತು. ಯಾರನ್ನು? ಯಡಿಯೂರಪ್ಪನವರನ್ನು. ಆದರೆ ಹೈಕೋರ್ಟ್ ಹೇಳುತ್ತೆ, ಇಲ್ಲಪ್ಪ, ಈ ಹಿಂದೆ ಅವ್ರು ಕರೆದಾಗ ಬಂದಿದ್ದಾರೆ, ಅವರು ಹಂಗೆಲ್ಲ ಓಡೋಗೋ ಮನುಷ್ಯ ಅಲ್ಲ, ಅರೆಸ್ಟ್ ಮಾಡಬೇಡಿ. ಆ ಕೇಸ್ ಇವತ್ತು ಇಲ್ಲಿ ತನಕ ಬಂದು ನಿಂತಿತ್ತು. ಈಗ ಮತ್ತೆ ಅರೆಸ್ಟ್ ಮಾಡ್ಬೋದಾ ಅಂತ ಬಂತು. ಅಂದರೆ ಯಡಿಯೂರಪ್ಪ ಅದನ್ನು ಸ್ಕ್ವ್ಯಾಶ್ ಮಾಡಿ, ರದ್ದು ಮಾಡಿ ಅಂತ ಹಾಕಿದರು. ಹೈಕೋರ್ಟ್ ಹೇಳಿದ್ರು, ರದ್ದು ಮಾಡೋಕ್ಕಾಗಲ್ಲ, ನಿಮ್ಮನ್ನು ಸದ್ಯಕ್ಕೆ ಜಾಮೀನು ನಿಮ್ಮನ್ನು ಮಾಡೋದಿಲ್ಲ. ಅಲ್ಲಿ ತನಕ ಬಂದು ನಿಂತಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಸೇಫ್, ಇವರು ಸದ್ಯಕ್ಕೆ ಸೇಫ್ ಅಷ್ಟೇ. ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ CM BS ಯಡಿಯೂರಪ್ಪ ಅವರಿಗೆ ಧಾರವಾಡ ಹೈಕೋರ್ಟ್ ಪೀಠ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ತಮ್ಮ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ M ನಾಗಪ್ರಸನ್ನ ಪೀಠ ನಿರೀಕ್ಷಣಾ ಜಾಮೀನು ನೀಡಿದೆ. ಹಾಗಾಗಿ ಅವರು ಅರೆಸ್ಟ್ ಆಗಲ್ಲ. ಆದರೆ ಈ ಪ್ರಕರಣವನ್ನು ಸ್ಕ್ವ್ಯಾಶ್ ಮಾಡೋದಕ್ಕೆ, ರದ್ದು ಮಾಡಲು ನಿರಾಕರಿಸಿದೆ. ರಿಪೋರ್ಟ್ ಏನಿದು? ಬನ್ನಿ. ಯಡಿಯೂರಪ್ಪಗೆ ಈ ಪೋಕ್ಸೋ ಸಂಕಷ್ಟ. ಪೋಕ್ಸೋ ಅನ್ನೋದಿದೆಯಲ್ಲ, ಅಪ್ರಾಪ್ತ ಬಾಲಕ ಅಥವಾ ಬಾಲಕಿಯರ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯ ಅಂತಂದರೆ ಮೈ ಮೇಲೆ ಕೈ ಹಾಕಿದರೂ ಕೂಡ, ಬೇರೆ ಬೇರೆ ಪಾರ್ಟ್ಗಳಿಗೆ ಕೈ ಹಾಕಿದರೂ ಕೂಡ, ಹುಡುಗ ಆಗಲಿ ಹುಡುಗಿ ಆಗಲಿ. ಇದು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಲೈಂಗಿಕ ದೌರ್ಜನ್ಯ ಅಂದ್ಕೋಬೇಡಿ. ಯಾವ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಗಂಡು ಮಕ್ಕಳಿಗೂ ಕೂಡ ವಿಪರೀತ ಇದೆ. ಅದು ನಾವು ಒಂದೇ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಹೆಣ್ಣುಮಕ್ಕಳಿಗೆ ಮಾತ್ರ ಸಮಸ್ಯೆ ಆಗ್ತಾಯಿನೋ, ಗಂಡು ಮಕ್ಕಳಿಗೂ ಆಗ್ತಾಯಿದೆ. ಇದೇನು BSY ಮೇಲಿದೆ ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ. ಏನದು? ಫೆಬ್ರವರಿ 2ನೇ ತಾರೀಕು, ಈ ಹಿಂದೆ ಲಾಸ್ಟ್ ಇಯರ್, ಒಂದು ಹೆಣ್ಣುಮಗಳು ನ್ಯಾಯ ಕೇಳಿ BSY ಮನೆಗೆ ಬರ್ತಾರೆ. ಒಂದು ಹೆಣ್ಣುಮಗಳು ತನ್ನ ಮಗಳನ್ನು ಕರ್ಕೊಂಡು ಬರ್ತಾಳೆ. ಮಗಳು 17 ವರ್ಷ. ನೋಡಿ ಸರ್, ನನ್ನ ಮಗಳ ಮೇಲೆ ಒಂದು ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಯಾರೋ ಒಬ್ಬರು, ನಾನು ಅದಕ್ಕೆ ಕೇಸ್ ಕೊಟ್ಟಿದ್ದೀನಿ, ಅದು ಬೆಂಗಳೂರು ಕಮಿಷನರ್ ಟೇಬಲ್ ಮೇಲೆ ಇದೆ, ದಯವಿಟ್ಟು ಫೋನ್ ಮಾಡಿ ಹೇಳಿ, ಈ ತನಿಖೆಯನ್ನು ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಹೇಳಿ ಆ ತಾಯಿ ಮತ್ತು ಮಗಳು ಬಂದು ಯಡಿಯೂರಪ್ಪನವರಿಗೆ ಹೇಳ್ತಾರೆ. ಆಗ ಯಡಿಯೂರಪ್ಪನವರು ಆ ಹೆಣ್ಣು ಮಗಳನ್ನು, ಅಲ್ಲಿ ಆರೋಪ ಇರೋದು, ಕರ್ಕೊಂಡೋಗಿ ಅಂದರೆ ಒಂದು ರೀತಿಯಲ್ಲಿ ಕಿರುಕುಳ ಆಯಿತು ಆ ಹೆಣ್ಮಗಳಿಗೆ ಅಂತ. ಆ ತಾಯಿ ಮತ್ತು ಮಗಳಿದಾರಲ್ಲ, ಮಗಳನ್ನು ಕರ್ಕೊಂಡು ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಸದಾಶಿವನಗರ ಠಾಣೆ ಪೊಲೀಸರು ಕೇಸ್ ತಗೊಂಡ್ರಾ ಇಲ್ವಾ? ತಗೊಂಡ್ರು. ಪೊಲೀಸರನ್ನ ಅಪ್ರಿಷಿಯೇಟ್ ಮಾಡೋದು. ತಗೊಂಡು ಅದನ್ನು ಪೋಕ್ಸೋ ಕಾಯ್ದೆ ಮಾಡಿ CID ಕೊಟ್ಬಿಟ್ರು ತಕ್ಷಣವೇ, ಮರುದಿವಸವೇ. ಯಡಿಯೂರಪ್ಪ ಅನುಚಿತವಾಗಿ, ಲೈಂಗಿಕ ಕಿರುಕುಳ ಅನ್ನೋದಕ್ಕಿಂತ ಯಡಿಯೂರಪ್ಪ ಆ ಹೆಣ್ಣುಮಗಳ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ದೂರಿದ್ದದ್ದು. ಓಕೆ, ತಕ್ಷಣ BSY ವಿರುದ್ಧ ಪೋಕ್ಸೋ ಕೇಸ್ನಡಿ FIR ದಾಖಲಾಗತ್ತೆ, CIDಗೆ ಹೋಗುತ್ತೆ. ಸಂತ್ರಸ್ತೆಯ ಹೇಳಿಕೆ ದಾಖಲಿಸ್ಕೊಳ್ತಾರೆ ಜಡ್ಜ್. ಯಾವಾಗ ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ, FIR ಆಗುತ್ತೋ, ಅದೇ ದಿನ CIDಯಲ್ಲಿ ಜಡ್ಜ್ ಆಗುತ್ತೆ, ಇದು ಕೇಸು ಹೋಗುತ್ತೆ. ಅದೇ ದಿನ ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿದ್ದು DG. ಏಪ್ರಿಲ್ 12ಕ್ಕೆ ಯಡಿಯೂರಪ್ಪನವ್ರನ್ನ ಕರೀತಾರೆ CID, ವಿಚಾರಣೆಗೆ ಬನ್ನಿ ಅಂತೇಳಿ CID ನೋಟಿಸ್ ಕೊಡುತ್ತೆ. BSY ಹೋಗ್ತಾರಾ? ಎಸ್, ಹೋಗ್ತಾರೆ. ವಿಚಾರಣೆಗೆ ಹಾಜರಾಗ್ತಾರೆ. ಆ ವಿಡಿಯೋದಲ್ಲಿ ಒಂದು ಧ್ವನಿ ಇರುತ್ತೆ, ಒಂದು ವಾಯ್ಸ್ ಕೇಳ್ತಾ ಇರುತ್ತೆ.
ಯಡಿಯೂರಪ್ಪನವರ ಧ್ವನಿ ಸ್ಯಾಂಪಲನ್ನು CID ಕೇಳಿಬಿಟ್ಟು ನೀವು ಹೋಗಿ ಸರ್ ಅಂತ ಕಳಿಸ್ಬಿಡ್ತಾರೆ. ಓಕೆ, ಈ ನಡುವೆ ಏನಾಗುತ್ತೆ, ಮೇ 27ನೇ ತಾರೀಕು, ಈ ಮೇ 12ನೇ ತಾರೀಕು ಘಟನೆ ಅಂದರೆ ಮೇ 27ನೇ ತಾರೀಕು ಯಾರು ಕಂಪ್ಲೇಂಟ್ ಕೊಡ್ತಿದ್ರು ಆಸ್ಪತ್ರೆಯಲ್ಲಿ ಈ ತನ್ನ ಮಗಳ ವಿರುದ್ಧ, ಮಗಳ ಬಗ್ಗೆ, ಆ ತಾಯಿ ಸತ್ತೋಗ್ಬಿಡ್ತಾರೆ. ಓಕೆ, ಸತ್ತೋಗ್ಬಿಡ್ತಾರೆ. ಈ ನಡುವೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ಬಿಡ್ತೀನಿ ಮಿಡ್ಲಲ್ಲಿ. ಈ ಯಡಿಯೂರಪ್ಪ ಅವರ ಮೇಲೆ ಕೇಸ್ ಬಂದಾಗ ನಾವೆಲ್ಲ ಹೋಗಿ ಗೃಹ ಸಚಿವರಿಗೆ ಕೇಳಿದ್ವಿ, ಸರ್ ಒಂದು ಪೋಕ್ಸೋ ಕೇಸ್ ಆಗಿದೆ, ಏನು ಯಡಿಯೂರಪ್ಪ ಏನು. ಆಗ ಹೋಮ್ ಮಿನಿಸ್ಟ್ರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಆ ಕೇಸ್ ಕೊಟ್ಟ ಮಹಿಳೆ ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು ಅಂತಂದರೆ, ಅದೇ ಹೆಣ್ಣು ಮಗಳು ಏನು ತೀರ್ಕೊಂಡಿದ್ದಾರೆ ಈಗ, ಅಥವಾ ಯಡಿಯೂರಪ್ಪ ವಿರುದ್ಧ ಕೇಸ್ ಕೊಟ್ಟರು, ಅವರಿಂತ ಒಂದು 50 ಕೇಸು ದಾಖಲು ಮಾಡಿದ್ದಾರೆ ಬೇರೆ 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 ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ, ಹೋಮ್ ಮಿನಿಸ್ಟ್ರ್ ಮೇಲೆ, ಉಗ್ರಪ್ಪ ಅವ್ರ ಮೇಲೆ, ಇನ್ನಿತರ ಪೊಲೀಸ್ ಅಧಿಕಾರಿಗಳ ಮೇಲೆ, ಎಲ್ಲರ ಮೇಲೆ ಕೇಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಏನು ಹೇಳ್ತಾರೆ, ಈ ಹೆಂಗಸಿಗೆ ಇದೇ ಕೆಲಸ ಅನ್ನುವಂಥ ರೀತಿಯಲ್ಲಿ ಅವಳು ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿಕೆ ಕೊಡ್ತಾರೆ. ನಮ್ಮಲ್ಲೇ ಹೇಳಿಕೆ ಇದೆ. ಆದರೆ ನಮ್ಮ ಡಿಮಾಂಡ್ ಏನು ಗೊತ್ತಾ, ಆ 50 ಕೇಸು ಫಾಲ್ಸೇ ಆಗಿರ್ಬೋದು, ಫೇಕೇ ಆಗಿರ್ಬೋದು, ಆದರೆ 51ನೇದು ಕರೆಕ್ಟ್ ಆಗಿದ್ದರೆ ನಮ್ಮ ಕಾನೂನು ಏನು ಹೇಳುತ್ತೇಳಿ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತೇಳಿ. 50 ಕೇಸ್ ಕೂಡ ಫೇಕ್ ಅಂತ ಇಟ್ಕೊಳ್ಳೋಣ, ತಪ್ಪು ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, 51 ಕರೆಕ್ಟ್ ಆಗಿದ್ದಾರೆ. ಹಾಗಾಗಿ ರಿಪಬ್ಲಿಕನ್ ಅದನ್ನು ಭಾಳ ದೊಡ್ಡದಾಗಿ ತಗೊಳ್ಳಿ. ಈ ನಡುವೆ ಕೇಸ್ ಬಂದಾಗತ್ತೆ ಅಂತ ಇತ್ತು, ಇನ್ನು ಯಾರು ಕೇಳೋರಿಲ್ಲ. ಅಲ್ಲಿ ಒಂದು ರಾಜಕೀಯ ಎಂಟ್ರಿ ಆಗುತ್ತೆ ವೀಕ್ಷಕರೇ. ಏನು ಅಂತಂದರೆ, ಒಂದು ಕೇಸಲ್ಲಿ ಬೆಂಗಳೂರಿನ ನ್ಯಾಯಾಲಯದ ಕಟಕಟೆಯಲ್ಲಿ ರಾಹುಲ್ ಗಾಂಧಿ ನಿಲ್ಲಬೇಕಾಗಿ ಬರುತ್ತೆ. BJP ಹಾಕಿದ ಒಂದು ಕೇಸಲ್ಲಿ, ಅರ್ಥ ಆಯ್ತಾ ನಿಮಗೆ? ರಾಹುಲ್ ಗಾಂಧಿ ಬೆಂಗಳೂರಿನ ನ್ಯಾಯಾಲಯವೊಂದರ ಕಟಕಟೆಯಲ್ಲಿ ನಿಲ್ಲಬೇಕಾಗಿ ಬರುತ್ತೆ. ಆಗ ನೋಡಿ, ನಮ್ಮ ನಾಯಕರನ್ನು ನಿಲ್ಲಿಸಿದ್ರು, BJPಯ ನಾಯಕರನ್ನು ನಿಲ್ಲಿಸೋದಕ್ಕೆ ಅವಕಾಶಗಳು ಯಾವುದೂ ಇಲ್ವಾ ಅಂತ ಹೇಳಿದಾಗ, ತಾಯಿ ಸತ್ತೋಗಿರ್ತಾರಲ್ವಾ, ಸಂತ್ರಸ್ತೆಯ ಸಹೋದರನಿಂದ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಕೆ ಆಗುತ್ತೆ. ಅರ್ಜಿ ಬೆನ್ನಲ್ಲೇ ಜೂನ್ 12ರಂದು BSYಗೆ ಸಡನ್ ನೋಟಿಸ್ ಬರುತ್ತೆ. ಏನು CID ಬಿಟ್ಟು ಕಳಿಸಿತ್ತೋ, ಜೂನ್ 12ನೇ ತಾರೀಕು ತಕ್ಷಣ ಒಂದು ನೋಟಿಸ್ ಹೋಗುತ್ತೆ, ಬನ್ನಿ ಅಂತ. ಅವರು ಡೆಲ್ಲಿಯಲ್ಲಿದ್ದರು. ಅಂದರೆ ರಾಜಕೀಯವಾಗಿ ಮಾತಾಡೋದೇನೋ, ರಾಹುಲ್ ಗಾಂಧಿಯನ್ನು ನೀವು ಕಟಕಟೆಯಲ್ಲಿ ನಿಲ್ಲಿಸ್ತೀರಾ, ನಿಮ್ಮ ನಾಯಕರನ್ನು ನಿಲ್ಲಿಸ್ತೀನಿ ಅನ್ನುವಂಥ ರಾಜಕೀಯಕ್ಕೆ ಬದಲಾಯಿತು ಅಂತ. ಅದು ಹೌದು ಕೂಡ. ಆಗ ಅವರೇನು ಮಾಡ್ತಾರೆ, ಹೈಕೋರ್ಟ್ಗೆ ಬರ್ತಾರೆ. ಬಂದಿಲ್ಲ ಅಂತಂದರೆ ಅವರನ್ನು ಅರೆಸ್ಟ್ ಮಾಡುವಂಥ ಚಾನ್ಸ್ ಇತ್ತು. ಯಾರನ್ನ? ಯಡಿಯೂರಪ್ಪನವರನ್ನು. ಆದರೆ ಹೈಕೋರ್ಟ್ ಹೇಳುತ್ತೆ, ಇಲ್ಲಪ್ಪ, ಈ ಹಿಂದೆ ಅವ್ರು ಕರೆದಾಗ ಬಂದಿದ್ದಾರೆ, ಅವರು ಹಂಗೆಲ್ಲ ಓಡೋಗೋ ಮನುಷ್ಯ ಅಲ್ಲ, ಅರೆಸ್ಟ್ ಮಾಡಬೇಡಿ ಅಂತ. ಆ ಕೇಸ್ ಇವತ್ತು ಇಲ್ಲಿ ತನಕ ಬಂದು ನಿಂತಿತ್ತು. ಈಗ ಮತ್ತೆ ಅರೆಸ್ಟ್ ಮಾಡ್ಬೋದಾ ಅಂತ ಬಂತು. ಅಂದರೆ ಯಡಿಯೂರಪ್ಪ ಅದನ್ನು ಸ್ಕ್ವ್ಯಾಶ್ ಮಾಡಿ, ರದ್ದು ಮಾಡಿ ಅಂತ ಹಾಕಿದರು. ಹೈಕೋರ್ಟ್ ಹೇಳಿದ್ರು, ರದ್ದು ಮಾಡೋಕ್ಕಾಗಲ್ಲ, ನಿಮ್ಮನ್ನು ಸದ್ಯಕ್ಕೆ ಜಾಮೀನು ಅರೆಸ್ಟ್ ನಿಮ್ಮನ್ನು ಮಾಡೋದಿಲ್ಲ, ಅಲ್ಲಿ ತನಕ ಬಂದು ನಿಂತಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಸೇಫ್, ಇವರು ಸದ್ಯಕ್ಕೆ ಸೇಫ್ ಅಷ್ಟೇ.